ವ್ಯಾಪಾರ ಮಾಡುವಾಗ ಏನಾದರೂ ತುಂಬ ನಷ್ಟ ಅನುಭವಿಸುತ್ತಿದ್ದರೆ ಅಥವಾ ಅಂಗಡಿಯಲ್ಲಿ ಚೆನ್ನಾಗಿ ನಡೀತಿದ್ದ ವ್ಯಾಪಾರ ಮುಂದೆ ಬೇರೆ ಯಾವುದೋ ಒಂದು ಅಂಗಡಿ ಬಂದು ನಮ್ಮ ಅಂಗಡಿ ಜನ ಎಲ್ಲ ಅಲ್ಲಿಗೆ ಹೋಗಿ ಆಕರ್ಷಣೆ ಆಗುತ್ತಿದ್ದಾರೆ. ತುಂಬ ತುಂಬ ಚೆನ್ನಾಗಿ ನಡೀತಿದ್ದ ವ್ಯಾಪಾರ ಇದ್ದಕ್ಕಿದ್ದಂತೆ ಹಠಾತ್ತನೆ ಕುಸಿದು ಕಾಣುತ್ತಿದೆ. ಇದರಿಂದ ಆರ್ಥಿಕ ಸಮಸ್ಯೆ ತುಂಬ ಹೊಡೆತ ಪೆಟ್ಟು ಬಂದಿದ್ದಂತಾಗಿದೆ. ನಮ್ಮ ಅಂಗಡಿ ವ್ಯಾಪಾರ ಮೊದಲಿನ ಹಾಗೆ ಚೆನ್ನಾಗಿ ನಡೀಬೇಕು ಮತ್ತು ಇದಕ್ಕೆ ಸಮಸ್ಯೆಗೆ ಪರಿಹಾರ ಆಗಬೇಕು, ಜನಾಕರ್ಷಣೆಗಳಾಗಬೇಕು ಅಂದರೆ ಈ ಒಂದೇ ಒಂದು ವಸ್ತುವನ್ನಿಟ್ಟು ನಿಮ್ಮ ಅಂಗಡಿಯಲ್ಲಿ ಪೂಜೆ ಮಾಡುತ್ತಾ ಬನ್ನಿ. ವ್ಯಾಪಾರ ಅಭಿವೃದ್ಧಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗುತ್ತದೆ. ಆ ವಸ್ತು ಯಾವುದು, ಅದನ್ನು ಹೇಗೆ ತಂದು ಎಲ್ಲಿ ಇಡಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಸಮಸ್ಯೆಗೆ ತಕ್ಕ ಹಾಗೆ ಪರಿಹಾರದ ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಹೋಗ್ತೀವಿ. ಉಚಿತವಾಗಿ ನೋಡ್ಬೋದು. ನಿಮಗೇನಾದರೂ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದಾಗ ಈ ತಕ್ಷಣ ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ. ದೀಕ್ಷಿತರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಎಷ್ಟೋ ಬಾರಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಒತ್ತಡಗಳು ಬಂದಾಗ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಥವಾ ವ್ಯಾಪಾರ ಮಾಡುವ ಜಾಗದಲ್ಲಿ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ನಡೆಯಬೇಕು, ನಷ್ಟದಿಂದ ನಡೆಯುತ್ತಿರುವುದು ಲಾಭದಲ್ಲಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರುವ ಕೆಲಸ, ನಿಮ್ಮ ಅಂಗಡಿಯ ಒಳಗೆ ಗಾಜಿನ ಬಟ್ಟಲಲ್ಲಿ ಒಂದು ಗಾಜಿನ ಬಾಟ್ಲ್ ಒಳಗಡೆ ಈ ಕಪ್ಪು ಚಂದನದ ಅಂಜನವನ್ನು ಹಾಕಬೇಕು. ಹೌದು ವೀಕ್ಷಕರೇ, ಕಪ್ಪು ಚಂದನದ ಅಂಜನವನ್ನು ಗಾಜಿನ ಬಾಟಲಿನಲ್ಲಿ ಹಾಕಿ ಅದಕ್ಕೆ ಕೇಸರಿ ಅಥವಾ ಹಸಿರು ಬಟ್ಟೆಯನ್ನು ಬಿಗಿಯಾಗಿ ಸುತ್ತಿ ಅದನ್ನು ಅಂಗಡಿಯ ಒಳಭಾಗದಲ್ಲಿ ಅಥವಾ ಗಲ್ಲಪೆಟ್ಟಿಗೆಯಲ್ಲಿಟ್ಟು ಪ್ರತಿದಿನ ಅಂಗಡಿ ತೆರೆದಾಗ ಅದಕ್ಕೆ ಪೂಜೆ ಮಾಡಿದ ನಂತರ ನೀವು ವ್ಯಾಪಾರವನ್ನು ಶುರು ಮಾಡುವಾಗ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಗಲ್ಲಪೆಟ್ಟಿಗೆಯ ಆ ದಿನದ ಆದಾಯವನ್ನು ₹1 ನಾಣ್ಯವನ್ನಾದರೂ ಅಲ್ಲಿ ಹಾಕಿಸಿದರೆ ವ್ಯಾಪಾರಕ್ಕೆ ಜನಾಕರ್ಷಣೆ ಬೇಗ ಆಗುತ್ತದೆ. ಇದನ್ನು ಮಾಡುವಾಗ ಕಪ್ಪು ಅಂಜನದ ಈ ಚಂದನ ನಿಮಗೆ ಅಗತ್ಯವಾಗಿ ಬೇಕಾಗುತ್ತದೆ. ಅದಕ್ಕಾಗಿ ದೀಕ್ಷಿತರಿಂದ ನೀವು ಕೇಳಿ ಪಡೆದುಕೊಳ್ಳಿ. ತುಂಬ ಬೇಗನೆ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲಿ ಮತ್ತು ಸುಖ, ಶಾಂತಿ, ಸಂತೋಷ, ನೆಮ್ಮದಿ, ಆರ್ಥಿಕ ಅಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗಲಿ ಅಂತ ಭಕ್ತಿ ಸಂಕಲ್ಪದೊಂದಿಗೆ ಪೂಜಿಸಿ ನಿಮಗೆ ಆ ಅಂಜನವನ್ನು ನೀಡುತ್ತಾರೆ. ಇವತ್ತೇ ಪಡೆದುಕೊಳ್ಳಿ. ಒಳ್ಳೆಯದಾಗಲಿ.